ಸರ್, ಈ ರಂಗೋಲಿನೂ ಸೂಪರ್, ರಂಗೋಲಿ ಹಾಕ್ತಿರೋ ಆರ್ಟಿಸ್ಟ್ ಕೂಡ ಸೂಪರ್. ನಿಧಿಯವರೇ, ಈ ರಂಗೋಲಿಗೂ ನಿಮ್ಗೊಂದು ಹೋಲಿಕೆ ಇದೆ. ಅದೇನು ಅಂತ ಗೊತ್ತಾ? ಏನು? ರಂಗೋಲಿ ನೆಲದ ಮೇಲೆ ಬಿದ್ದರೆ ಚೆನ್ನಾಗಿರೋ ಚಿತ್ರ ಆಗುತ್ತೆ. ಅದೇ ನಿಮ್ಮ ನಗು ನನ್ನ ಲೈಫಲ್ಲಿ ಬಿದ್ದರೆ ನನ್ನ ಬದುಕಿ ಕಲರ್ಫುಲ್ ರಂಗೋಲಿ ಆಗುತ್ತೆ. ಕವಿಗಳೇ, ಸ್ವಲ್ಪ ಮೆಲ್ಲಗೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ರಂಗೋಲಿ ಪೌಡರ್ ನಮ್ ಕಣ್ಣಿಗೆ ಬಿದ್ರೆ ಆಗತ್ತಲ್ಲ, ಹಾಗಾಗತ್ತೆ ನಮ್ ಕತೆ. ನೋಡಿದ್ರ, ಇಲ್ಲೂ ಒಂದು ಸ್ಯಾಡ್ ಹೋಲಿಕೆ ಇದೆ. ರಂಗೋಲಿ ಚುಕ್ಕಿ ಹಾಕುವಾಗ 1 ಪಾಯಿಂಟ್ ಮಿಸ್ ಆದ್ರೆ ಇಡೀ ರಂಗೋಲಿ ಡಿಸೈನ್ ಚೇಂಜ್ ಆಗುತ್ತೆ. ಸದ್ಯ ನಮ್ಮ ಲೈಫ್ ಆಗಿದೆಯಲ್ಲ ಹಾಗೆ. ತಪ್ಪಾಗಿರೋ ಚಿಕ್ಕೆನ ಇಬ್ರು ಒಟ್ಟಿಗೆ ಸೇರಿ ತಿದ್ದಾಳು. ಲಕ್ಷ್ಮಿ ಅವರೇ, ನೀವು ಇಂಗ್ಲಿಷ್ ನ ಯಾವಾಗ ಕಲ್ತ್ರಿ? ಅಯ್ಯೋ, ನಾನೆಲ್ಲಿ ಕಲ್ತೆ? ಇವರೆಲ್ಲ ಮಾತಾಡ್ತಾರಲ್ವಾ, ಅದನ್ನ ಕೇಳಿಸ್ಕೊಂಡ್ ಕಲ್ತಿದ್ದೀನಿ. ಬಾರಿ ವಾ, ರಂಗೋಲಿ ಎಷ್ಟು ಚೆನ್ನಾಗಿದೆ, ಒಂದೊಂದೆಳೆನು ಪರ್ಫೆಕ್ಟ್. ಲಕ್ಷ್ಮಿ ಅವರೇ, ಮೆಚ್ಚದೆ ನಿಮ್ಮ ಮೊಮ್ಮಗನ. ಮತ್ತೆ ನಾನ್ ಡಾರ್ಲಿಂಗ್ ಅಂದ್ರೆ ಸುಮ್ನೆನಾ? ಅವನು ಹಾಕೋ ಚುಕ್ಕಿ 1 ಮಿಲಿಮೀಟರ್ ಆ ಕಡೆ ಈ ಕಡೆ ಹೋದ್ರೂ ಅವ್ನಿಗೆ ಇಷ್ಟ ಆಗಲ್ಲ. ಪರ್ಫೆಕ್ಟ್ ಅಂದ್ರೆ ಕರ್ಣ, ಕರ್ಣ ಅಂದ್ರೆ ಪರ್ಫೆಕ್ಟ್. ಬಂಗಾರಿ, ಹೊಗಳೋ ಚಾನ್ಸ್ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಅಲ್ವಾ? ಬಿಡ ಮಾತೇ ಇಲ್ಲ. ನಮ್ಮ ಅರ್ಜುನ ಅಷ್ಟೇ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾನೆ ಗೊತ್ತಾ? ವಾವ್ ಕರ್ಣ, ಸಖತ್ ರಂಗೋಲಿ ಹಾಕಿದ್ದೀರಾ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಫ್ ಯು ವಾಂಟ್ ನೀವು ಇದನ್ನ ಮುಗಿಸ್ಬೋದು. ನಿಮ್ಮಷ್ಟು ಪರ್ಫೆಕ್ಟ್ ಆಗಿ ಹಾಕಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀನಿ. ಅಡುಗೆ ಮಾಡಿರ್ಬೋದು, ಆದ್ರೆ ಇದನ್ನ ಹೇಗ್ ಮಾಡ್ತಾರೆ ಅಂತ ನೋಡೇ ಬಿಡೋಣ. ನೋಡೆ, ಇಂಥ ಹುಡುಗ ಎಲ್ಲಿ ಸಿಗ್ತಾರೆ?